ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇತ್ತೀಚೆಗೆ ಚರ್ಚೆ ಆಗ್ತಾ ಇರುವಂಥ ವಿಷಯಗಳ ಪೈಕಿ ಮುಂದಿನ IPL ಸೀಸನ್ ಬೆಂಗಳೂರಿನಲ್ಲಿ ನಡೆಯುತ್ತೋ ನಡೆಯೋಲ್ಲ ಅನ್ನುವಂಥದ್ದು. ಇತ್ತೀಚೆಗೆ ಹೊಸ ಆಡಳಿತ ಪದಾಧಿಕಾರಿಗಳು ಚಿನ್ನಸ್ವಾಮಿ ಕ್ರೀಡಾಂಗಣ ಅಂದರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ಗೆ KSCAಗೆ ಬಂದಿದ್ದಾರೆ. ಅವರು ಶತಪ್ರಯತ್ನ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ಪಂದ್ಯಗಳನ್ನು ನಡೆಸೋದಕ್ಕೆ. ಆದರೆ ವಾಸ್ತವದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCBಯ IPL ಪಂದ್ಯಗಳು ನಡೆಯುತ್ತಾ ಅನ್ನುವಂಥದ್ದು ಈಗಲೂ ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಆದರೆ ನಡೆಯುತ್ತೋ ನಡೆಯಲ್ಲೋ ಅನ್ನೋದರ ಆಚೆಗೆ ಕೆಲವೊಂದು ಬೆಳವಣಿಗೆಗಳಾಗಿದ್ದಾವೆ. ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ಕೂಡ ನ್ಯೂಸ್ 18ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂತಂದರೆ ಈಗಲೇ ಫಾಲೋ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, RCBಯ ಪಂದ್ಯ ಬೆಂಗಳೂರಲ್ಲಿ ನಡೆದಿಲ್ಲ ಅಂತಂದರೆ ಅದು ಕ್ರೇಜ್ ಇರೋದಿಲ್ಲ. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡಿದ್ರೇ ಅದಕ್ಕೊಂದು ಕಳೆ. ಸ್ಟೇಡಿಯಂ ಸಣ್ಣದಾಗಿದ್ರೂ ಕೂಡ ಅಲ್ಲಿರುವಂಥ ಒಂದು ಕ್ರೇಜ್ ಏನಿರುತ್ತೆ ಅದು ಭಾಳ ದೊಡ್ಡದಾಗಿರುತ್ತೆ. ಕಳೆದ ವಿಜಯೋತ್ಸವದ ವೇಳೆ ನಡೆದಿರುವಂಥ ಕಾಲ್ತುಳಿತ ಪ್ರಕರಣದ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣದ ಮೇಲೆ ಗ್ರಹಣ ಬಡಿದರೆ ಯಾವುದೇ ರೀತಿಯಾಗಿರುವಂಥ ರಣಜಿ ಪಂದ್ಯಗಳು ನಡೆದಿಲ್ಲ. ಇತ್ತೀಚೆಗಷ್ಟೇ ವಿಜಯ್ ಹಜಾರೆ ಟ್ರೋಫಿ ನಡೀಬೇಕಿತ್ತು, ಅದೂ ನಡೆದಿಲ್ಲ. KPL ಪಂದ್ಯಗಳು ನಡೆದಿಲ್ಲ. ಮಹಿಳಾ T20 ವಿಶ್ವಕಪ್ ಪಂದ್ಯಗಳು ನಡೆದಿಲ್ಲ. ಹೀಗೆ ಹಲವು ಪಂದ್ಯಗಳು ಚಿನ್ನಸ್ವಾಮಿ ಕ್ರೀಡಾಂಗಣ ಕೈಯಿಂದ ಕೈತಪ್ಪು ಹೋಗಿತ್ತು. ಕನಿಷ್ಠ ಪಕ್ಷ ಮುಂದಿನ ವರ್ಷ ಅಂದರೆ ಈ ವರ್ಷದ 2026ರ IPL ಸೀಸನ್ಗಳ ಪಂದ್ಯಗಳಾದರೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀಬಹುದಾ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಕಾತರದಿಂದ ಅಭಿಮಾನಿಗಳು ಇಟ್ಕೊಂಡು ಕಾಯ್ತಾ ಇದ್ದಾರೆ. ಅದಕ್ಕೆ ಕೆಲವೊಂದು ಪರೋಕ್ಷ ಉತ್ತರಗಳು ನಮಗೆ ಸಿಗ್ತಾ ಇರುವಂಥದ್ದು. ಹೆಣ್ಮಕ್ಳಿಗೆ ಸಿಕ್ಕಿಲ್ಲ, ಹೀಗಾಗಿ ಗಂಡು ಮಕ್ಳಿಗೆ ಸಿಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಇದೀಗ ಚರ್ಚೆ ಆಗ್ತಾ ಇರುವಂಥದ್ದು. ಏನಪ್ಪ ಹೆಣ್ಮಕ್ಳಿಗೆ ಸಿಕ್ಕಿಲ್ಲ, ಗಂಡು ಮಕ್ಳಿಗೆ ಸಿಗುತ್ತಾ ಅನ್ನುವಂಥದ್ದು ಅನ್ನೋ ಚರ್ಚೆನ ನಾವು ನೋಡ್ತಾ ಹೋದರೆ, ಈಗ WPL ವುಮೆನ್ಸ್ ಪ್ರೀಮಿಯರ್ ಲೀಗ್ ನಡೀತಾ ಇದೆ. RCB ತಂಡ ಆಡ್ತಾ ಇದೆ. ನಿನ್ನೆನೂ ಕೂಡ ಮುಂಬೈ ಮೇಲೆ ಭಾಳ ಭರ್ಜರಿಯಾಗಿರುವಂಥ ಗೆಲುವನ್ನು ಸಾಧಿಸಿತ್ತು. ಕೊನೆ ಓವರ್ನಲ್ಲಿ 18 ರನ್ ಬೇಕಿತ್ತು. ಭಾಳ ಅದ್ಧೂರಿಯಾಗಿರುವಂಥ ಒಂದು ಫಾರಿನ್ ಬ್ಯಾಟರ್ RCB ಪರವಾಗಿ ಡಿ ಕ್ಲರ್ಕ್ ಅವರು ಆಡಿ ಅದ್ಭುತವಾಗಿರುವಂಥ ಓಪನಿಂಗ್ ಗೆಲುವನ್ನು RCBಗೆ ತಂದುಕೊಟ್ರು. ಆದರೆ RCBಯ ಮಹಿಳಾ ತಂಡಕ್ಕೂ ಕೂಡ ಈ ಬಾರಿ IPL ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಅವರು ಪರ್ಯಾಯ ವೆನ್ಯೂಗಳಲ್ಲಿ ಆ ಪಂದ್ಯಗಳನ್ನು ಆಡೋದಕ್ಕೆ ಇದೀಗ BCCI ಆಡಳಿತ ಮಂಡಳಿ WPL ಆಡಳಿತ ಮಂಡಳಿ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ನಿನ್ನೆ ನವಿ ಮುಂಬೈನಲ್ಲಿ ಮ್ಯಾಚ್ ನಡೀತು. ಇವತ್ತು ಕೂಡ ನವಿ ಮುಂಬೈನಲ್ಲಿ 5 ಟೀಮ್ಗಳು ಈ ಒಂದು WPLನಲ್ಲಿ ಸೆಣಸಾಡ್ತಾ ಇದೆ. 20 ಮ್ಯಾಚ್ಗಳಿರ್ತವೆ. ಯಾರು ಟಾಪಲ್ಲಿ ಇರ್ತಾರೆ ಅವರು ಫೈನಲ್ಗೆ ಹೋಗ್ತಾರೆ. 2 ಮತ್ತು 3 ಪೊಸಿಷನಲ್ಲಿ ಯಾರು ಇರ್ತಾರೆ ಅವರು ಸೆಮಿಫೈನಲ್ ಆಡಿ ಅಲ್ಲಿಂದ ಗೆದ್ದವರು ಫೈನಲ್ ಆಡ್ತಾರೆ. ಇದು WPLನ ಸ್ಟ್ರಕ್ಚರ್ ಅಥವಾ ಪ್ರೊಸೀಜರ್. ಅದೆಲ್ಲ ಕೂಡ ಬದಿಗಿರಲಿ. ನಾವೀಗ ಹೇಳ್ತಾ ಇರುವಂಥ ವಿಚಾರ ಏನು ಅಂತಂದರೆ, RCBಯ ಮಹಿಳಾ ತಂಡಕ್ಕೂ ಕೂಡ ಈ ಬಾರಿ ಚಿನ್ನಸ್ವಾಮಿಯಲ್ಲಿ ಕ್ರೀಡಾಂಗಣದಲ್ಲಿ ಪಂದ್ಯಗಳನ್ನು ಆಡೋದಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಚಿನ್ನಸ್ವಾಮಿಯಿಂದ ಈ ವರ್ಷದ ಚೊಚ್ಚಲ ಟೂರ್ನಮೆಂಟ್ ಆಗಿರುವಂಥ WPL ಈಗಾಗಲೇ ಕಿಕ್ಔಟ್ ಆಗಿದೆ. ಹೀಗಾಗಿ ಮುಂದಿನ IPL ಆದರೂ ನಡೆಯುತ್ತಾ, 2026 ಈ ಬಾರಿ ನಡೆಯುವಂಥ ಪುರುಷರ IPL ಇಂಡಿಯನ್ ಪ್ರೀಮಿಯರ್ ಆದರೂ ನಡೆಯುತ್ತಾ ಅನ್ನುವಂಥ ಒಂದು ಆಸೆ ಇತ್ತು. ಅದಕ್ಕೂ ಕೂಡ ತಣ್ಣೀರು ಬಿದ್ದಂತೆ ಆಗೋಗಿದೆ. 2 ದಿನಗಳ ಹಿಂದೆ MCAನ ಗುಹಂಜ್ನಲ್ಲಿರುವಂಥ ಪುಣೆ ಮೈದಾನದಲ್ಲಿ RCB ಮತ್ತು MCA ಪದಾಧಿಕಾರಿಗಳು ಸಭೆಯನ್ನು ಮಾಡಿದ್ದಾರೆ. ಸಭೆಯನ್ನು ಮಾಡಿ RCBಯ ಆಡಳಿತ ಮಂಡಳಿಯ ಪದಾಧಿಕಾರಿಗಳು MCA ಗುಹಂಜ್ನ ಕ್ರೀಡಾಂಗಣವನ್ನು ಪರಿಶೀಲನೆಯನ್ನು ಮಾಡಿದ್ದಾರೆ. ಬಹುತೇಕ ಅಂತ ಇನ್ನೂ ಅಧಿಕೃತವಾಗಿ ಎಲ್ಲೂ ಕೂಡ ಮಾಹಿತಿ ಹೊರಬಿದ್ದಿಲ್ಲ. ಆದರೆ ಮೂಲಗಳು ಹೇಳುವಂಥ ಪ್ರಕಾರ MCA ಗುಹಂಜ್ ಕ್ರೀಡಾಂಗಣದಲ್ಲಿ RCB ತನ್ನ ತವರು ಮೈದಾನವನ್ನಾಗಿ ಆಯ್ಕೆ ಮಾಡಿಕೊಳ್ಳುವಂಥ ಸಾಧ್ಯತೆ ಬಹುತೇಕ ಇದೆ. ಹೀಗಾಗಿ ಈ ಬಾರಿ IPL ಬೆಂಗಳೂರಿನಲ್ಲಿ ನಡೆಯೋದು ಬಹಳ ಅನುಮಾನ. DK ಶಿವಕುಮಾರ್ ಅವರು ಕೂಡ ನಾನು ನಡೆಸ್ತೀವಿ ಅನ್ನುವಂಥ ಶಪಥವನ್ನೆಲ್ಲ ಮಾಡಿಕೊಂಡಿದ್ರು. ಆದರೆ ಎಷ್ಟರ ಮಟ್ಟಿಗೆ ಅವರ ಶಪಥ ಎಲ್ಲ ವರ್ಕ್ ಆಗುತ್ತೆ ಅನ್ನುವಂಥದ್ದು ಇನ್ನೂ ಗೊತ್ತಿಲ್ಲ. ಹೊಸ ಪದಾಧಿಕಾರಿಗಳ ತಂಡ ಬಂದಿದೆ KSCA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ಗೆ. ಅವರ ಪ್ರಯತ್ನ ಎಷ್ಟರ ಮಟ್ಟಿಗೆ ಯಶಸ್ಸು ಕಾಣುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಆದರೆ ಬೆಳವಣಿಗೆಗಳು ಇವರೆಲ್ಲ ಪ್ರಯತ್ನಕ್ಕೆ ವ್ಯತಿರಿಕ್ತವಾಗಿ ಗೋಚರ ಆಗ್ತಾ ಇರುವಂಥದ್ದು. MCA ಮತ್ತು RCB ಆಡಳಿತ ಮಂಡಳಿ ಸಭೆಯನ್ನು ಮಾಡಿದೆ ಅಂತಂದರೆ ಬಹುತೇಕ ಪರ್ಯಾಯ ಕ್ರೀಡಾಂಗಣವನ್ನು RCB ಹುಡುಕಿಕೊಂಡಿದೆ ಅಂತ ಅರ್ಥ. MCA ಗುಹಂಜ್ನಲ್ಲಿರುವಂಥ ಆ ಕ್ರೀಡಾಂಗಣವನ್ನು RCBಯ ಆಡಳಿತ ಮಂಡಳಿಯವರು ಪರಿಶೀಲನೆಯನ್ನು ಮಾಡಿದ್ದಾರೆ. ಬಹುತೇಕ ಈ ಮೈದಾನ ನಿಕ್ಕಿ ಆಗುತ್ತೆ. ಈ ಮೈದಾನನೇ ಫೈನಲೈಸ್ ಆಗುತ್ತೆ RCBಗೆ ತವರು ಮೈದಾನ ಆಗಿ. ಬಹುಶಃ 18-19 ಸೀಸನ್ಗಳನ್ನು ಭಾಳ ಯಶಸ್ವಿಯಾಗಿ ಪೂರೈಸಿದಂತಹ
RCB ಇದೀಗ ಬೆಂಗಳೂರಿನಿಂದ ಹೊರಗಡೆ ಪಂದ್ಯ ಆಡ್ತಾ ಇದೆ ಅಂತಂದರೆ ಅದು ಅಭಿಮಾನಿಗಳಿಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ನೋಡುವ ಕೊನೆಯ ಹಂತದಲ್ಲಿ ಕೊನೆಯ ಕ್ಷಣದಲ್ಲೇನಾದರೂ ಬದಲಾವಣೆಗಳಾಗುತ್ತಾ ಅನ್ನುವಂಥದ್ದು ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕೂಡ ಬಹಳ ನಿರೀಕ್ಷೆಯಲ್ಲಿದೆ. ಕೊನೆಯ ಹಂತದಲ್ಲಿ ಏನಾದರೂ ಬದಲಾವಣೆ ಆಗಬಹುದು. ಆ ನಿಟ್ಟಿನಲ್ಲಿ KCA ಏನು ಮಾಜಿ ಕ್ರಿಕೆಟಿಗ ಆಗಿರೋ ದಿಗ್ಗಜ ಕ್ರಿಕೆಟಿಗರಾಗಿರುವಂಥ ವೆಂಕಟೇಶ್ ಪ್ರಸಾದ್ ನೇತೃತ್ವದಲ್ಲಿ ಪದಾಧಿಕಾರಿಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡುವ ಅವರ ಪ್ರಯತ್ನ ಯಶಸ್ಸು ಕಾಣುತ್ತಾ, DK ಶಿವಕುಮಾರ್ ಅವರವರ ಮಾತನ್ನು ಉಳಿಸ್ಕೊಳ್ತಾರಾ ಅಥವಾ RCB ಅಭಿಮಾನಿಗಳ ಪ್ರಾರ್ಥನೆ ಯಶಸ್ಸು ಕಾಣುತ್ತಾ ಅನ್ನುವಂಥದ್ದೆಲ್ಲವೂ ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.